ಇಲ್ಲಿ 2 ಪ್ಯಾರಲಲ್ ಲೈನ್‌ಗಳು ಕೊಟ್ಟವ್ರೆ. ಈ 2 ಪ್ಯಾರಲಲ್ ಲೈನ್‌ಗಳ ಮಧ್ಯ ಒಂದು ಟ್ರಾನ್ಸ್‌ವರ್ಸಾಲಿಸ್ ಅಂದ್ರೆ ಯಾವ ಲೈನ್ ಹೊಡಿತದ 2 ಲೈನ್‌ಗಳನ್ನ ಇದನ್ನ ಟ್ರಾನ್ಸ್‌ವರ್ಸಾಲಿಸ್ ಅಂತ ಕರೀತಾರೆ. ಇವಾಗೇನು ಅಂತ ಕೊಟ್ಟವ್ರೆ ಅಂದ್ರೆ ಈ ಆ್ಯಂಗಲ್‌ನ 75 ಡಿಗ್ರಿ ಅಂತ ಕೊಟ್ಬಿಟ್ಟು ಈ ಆ್ಯಂಗಲ್ ವೈ ಎಷ್ಟು ಅಂತ ಕೇಳವ್ರೆ. ಈ ವೈ ಅನ್ನೋದು ಎಷ್ಟು ಅಂತ ಯಾವ ಥರ ಕಂಡುಹಿಡಿಯೋದು? ಈ 2 ಆ್ಯಂಗಲ್‌ಗಳು ಕರೆಸ್ಪಾಂಡಿಂಗ್ ಆ್ಯಂಗಲ್ಸು. ಟ್ರಾನ್ಸ್‌ವರ್ಸಾಲಿಸ್ ಬಲಗಡೆನೇ ಐತೆ 2, ಆಮೇಲೆ ಇದು ಈ ಲೈನ್ ಮೇಲೆ ಐತೆ, ಇದು ಲೈನ್ ಮೇಲೆ ಐತೆ. ಹಂಗಾಗಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್‌ಗಳಾಗಿ ಅದೆರಡು ಸಮ ಇರ್ತದೆ ಯಾವಾಗಲೂ. ಇಲ್ಲಿ ವೈ ಈಕ್ವಲ್ ಟು 75 ಡಿಗ್ರಿ, ಯಾಕೆಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಅದು. ಈ ಆ್ಯಂಗಲ್ಲು ಕರೆಸ್ಪಾಂಡ್ ಆಗಿರ್ತದೆ, ಯಾಕೆಂದರೆ 2 ಟ್ರಾನ್ಸ್‌ವರ್ಸಾಲಿಸ್ ಬಲಗಡೆ ಐತೆ, ಇದು ಪ್ಯಾರಲಲ್ ಲೈನ್ ಕೆಳಗಡೆ ಐತೆ, ಇದು ಈ ಲೈನ್ ಕೆಳಗಡೆ ಐತೆ. ಅದೇ ಥರ ಇದೂ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು. 2 ಆ್ಯಂಗಲ್ಲು ಬಲಗಡೆ ಐತೆ, ಈ ಆ್ಯಂಗಲ್ಲು ಎಡಗಡೆ ಐತೆ, 2 ಲೈನ್ ಮೇಲೆ ಐತೆ. ಅದೇ ಥರ ಈ 2 ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ಲು 2 ಕೆಳಗಡೆ ಮತ್ತು ಎಡಗಡೆ ಐತೆ. ಇದು ಕರೆಸ್ಪಾಂಡಿಂಗ್ ಆ್ಯಂಗಲ್ಗಳು, ಅದು ಯಾವಾಗಲೂ ಈಕ್ವಲ್ ಆಗಿರ್ತದೆ, ಸಮ ಇರ್ತದೆ. ಬಾಯ್.